ಸ್ಥಳವನ್ನ ಮಾಡಿ ಗುರು ಸೋಮಲಿಂಗೇಶ್ವರನ ಕರ್ತುದ್ಗದಿಗೆ ಪರಮಾತ್ಮನ ಪಾದಕ್ಕೂ ಇವತ್ತ ನಮಸ್ಕಾರವನ್ನ ಸಲ್ಲಿಸುತ್ತಪ್ಪ ಸಲ್ಲಿಸುತ್ತ ಆತನ ಪ್ರಿಯ ಶಿಷ್ಯ ಸಿದ್ಧಿಯ ಪುರುಷ ಮಹಿಮಾ ಪುರುಷ ಯೋಗಿ ಪುರುಷ ಮುಳ್ಳ ಹಾಸಿಗೆವನ್ನ ಮಾಡಿಕೊಂಡು ಕಲ್ಲ ಗದ್ದಗೆವನ್ನ ಮಾಡಿಕೊಂಡು ಏನ್ ಮಾಡಿದಾರಪ್ಪ ಅಂತರಡೇರೆ ನೋಡಿದ ನನ್ನಪ್ಪ ಯೋಗಿನಾದ ಅಮೋಘ ಸಿದ್ದೇಶ್ವರನ ಕರ್ತುದ್ಗದಿಗೆ ಭಗವಂತನ ಪಾದಕ್ಕೂ ನಮಸ್ಕಾರವನ್ನ ಸಲ್ಲಿಸುತ್ತಪ್ಪ ಸಲ್ಲಿಸುತ್ತ ಆತನ ಪ್ರಿಯ ಶಿಷ್ಯ ಅನಿಸಿಕೊಂಡು ಗಾನ ಕೋಗಿಲೆ ಸಿದ್ಧರತ್ನ ಶಾಪಾಗ್ರವನು ಅಂತ ಸಿದ್ಧರತ್ನ ಯಾಕಂತ ಕೇಳಿದ್ರೆ ದಾಸೋಗ ಮೂರ್ತಿ ಸದ್ಗುರು ಮಧುಗೊಂಡೇಶ್ವರ ಅಪ್ಪಾಜಿಯವರ ಏನಪ್ಪ ಭಗವಂತನ ಪಾದಕ್ಕೂ ಇವತ್ತ ನಮಸ್ಕಾರವನ್ನು ಸಲ್ಲಿಸುತ್ತಪ್ಪ ಈ ಔತ್ರ ಅಮಾವಾಸ್ಯೆ ನಿಮಿತ್ತಿ ಮನ್ನೆತ್ತಿನ ಅಮಾವಾಸ್ಯವನ್ನ ನಿಮಿತ್ತವನ್ನ ಸಲುವಾಗಿ ಜಗತ್ತುಂಬ ಭಕ್ತರು ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಎಲ್ಲಾ ಸದ್ಭಕ್ತರು ಹೌದು ನಾಡಾಗಿನ ಭಕ್ತರೆಲ್ಲರಿಗೆ ಪರಮಾತ್ಮನ ಸೇವೆಯಲ್ಲಿ ಕೂಡಿರೋ ಕಾಲಕ್ಕ ನಿಮಗ ಈ ವೇದಿಕೆ ಮೇಲೆ ಈ ಬ್ರಹ್ಮ ಸೇವೆ ಮೇಲೆ ಚೈತನ್ಯ ರೂಪದಲ್ಲಿ ಎಲ್ಲ ಸದ್ಭಕ್ತರು ಭಗವಂತನಲ್ಲಿ ಧ್ಯಾನಿಸಿಕೊಂಡು ಪರಮಾತ್ಮನ ಆಶೀರ್ವಾದದಿಂದ ಸದ್ಗುರು ಯಾಕಂತ ಕೇಳಿದ್ರ ಏನಪ್ಪ ಗುರುವಿನ ಅಂತಃಕರಣ ಗುರುವಿನ ಆಶೀರ್ವಾದ ಒಂದು ಇದ್ರೆ ಹೌದು ಗುರುವಿನ ಕೃಪೆ ಇದ್ರ ಗುರುವಿನ ಕೃಪೆ ಇದ್ದ ಅದಕ್ಕೆ ಹೇಳ್ತಿದ್ರು ಏನು ಎಲ್ಲಾ ಲಿಂಗ ಮುತ್ತಿಯವರು ಈ ಸಿದ್ಧಲಿಂಗ ಮುತ್ಯ ಹೇಳದತ್ತ ಏನ್ ಹೇಳ್ದಪ್ಪ ಈ ಜಗತ್ತ ಒಂದು ಬೇರೆ ನೀನೇ ಒಂದು ಬೇರೆ ಅಂತ ಹೇಳಿದ್ರತ್ತ ಯಾರು ಸಿದ್ಧಲಿಂಗ ಮುತ್ಯ ಹೇಳಿದ್ರತ್ತ ಲಚ್ಚಾನ ಸಿದ್ಧಲಿಂಗ ಮುತ್ಯ ಮುಗುಳ್ಕೋಟೆ ಎಲ್ಲಾ ಲಿಂಗ ಮುತ್ಯ ಹೇಳದತ್ತ ಏನಪ್ಪ ಅವಾಗಿನ ಮುಗುಳ್ಕೋಟೆ ಇದ್ದಿತ್ತಿಲ್ಲ ಅವ್ರಿಗೆ ಇದ್ದಿತ್ತು ಗೊತ್ತಿಲ್ಲ ಯಾಕಂತ ಕೇಳಿದ್ರು ಗುರು ಸೇವೆ ಮಾಡ್ಲಕ್ಕ ಬಂದಿದ್ರು ಲಚ್ಚಾನ ಮಠದಲ್ಲಿ ಅವಾಗ ಎಲ್ಲಪ್ಪ ಸಾನಿ ಬೇರಾಗಿ ಸೌದು ಶ್ರೀಗಂಧದ ಕೊಟ್ಟಾಗಿ ನವದು ಈ ಪ್ರಪಂಚ ಭಾರವನ್ನು ತಕೊಂಡು ಈ ಮುಕ್ತಿ ಮಂದಿರಕ್ಕೆ ನೀ ಬಂದಿದೆ ಅಂದ್ರ ಜಗತ್ತಿನ ಕಣ್ಣಿ ನೋಡುದು ಬೇರೆ ನಾ ಕಣ್ಣಿಲಿ ನಿನಗೆ ನೋಡುದು ಬೇರೆ 7 ದಿನಕ್ಕೆ ನಾ ಗಾರಿ ಹಡ್ಡಿ ಏನು ತೆಗ್ಗ ತೆಗೆದು ತೆಗ್ನಾಗ ಹುಗುಳಿ 7ನೇ ದಿನಕ್ಕೆ ನಾ ಎಲ್ಲಾ ಪತ್ರ ಹೋದ್ರು ಬರ್ತಾ ಅವಾಗ ನನ್ನ ಮರಿ ನೀ ಆತಿ ಅಲ್ಲಿ ತನ್ನ ಮರಿ ಇಲ್ಲ ಎಲ್ಲಪ್ಪ ಮುತ್ಯಾಗ ತೆಗ್ಗವನ್ನ ತೆಗೆದು 7ನೇ ದಿನಕ್ಕೆ ಒದರಿ ಎಲ್ಲಪ್ಪ ಮುತ್ಯ ತೆಗ್ಗ ತೆಗೆದು ಮುಚ್ಚಿ ಸಿದ್ಧಲಿಂಗ ಮುತ್ಯ ಅವ್ರು 7ನೇ ದಿನಕ್ಕೆ ಎಲ್ಲಪ್ಪ ಹೋದ್ರ ಯಾಕೆಪ್ಪ ತಂದತ್ತ ಅವಾಗ ನೀ ಶಿವನ ಮರಿ ತಂದತ್ತ ಅದಕ್ಕ ಮುಕ್ತಿ ಮಂದಿರ ಅನಿಸಿಕೊಂಡು ಮುಗುಳುಕೋಡ ಆ ಮುಗುಳುಕೋಡ ಬನ್ನಿ ಗಿಡ ಸಲ್ಲ ಐದುದು ಅಲ್ಲಿ ಎಲ್ಲಾ ಲಿಂಗ ಮುತ್ಯ ಕೂತು ಮಶಾನದಾಗ ಅದಕ್ಕೆ ಹೇಳ್ತಾರ ಮಹಾತ್ಮರು ಏನಪ್ಪ ನೀನ್ ಒಲಿದವೆ ಜಲವೇ ಪಾವನವಾಯ್ತು ನೀನ್ ಒಲಿದವೆ ತೀರ್ಥ ಏನ್ರಿ ನೀನೆಲ್ಲ ಜಲವೇ ಮಾಸ್ತರ ಜಲವೇ ಪಾವನ ತೀರ್ಥವಾಯಿತು ಸುಲಭ ಶ್ರೀ ಗುರುವೇ ಕೃಪೆ ಆಗು ಅಂತ ಹೇಳ್ತಾನ ಪರಮಾತ್ಮ ಇಟ್ಟುದು ಜಾಗ ಅದು ಉದ್ಧಾರ ಆಗ್ಬೇಕಂದ್ರ ಅಲ್ಲಿ ತಾಕತ್ ಬೇಕಾಗಿರ ಅದಕ್ಕ ಮುಗುಳು ಕೋಡ ಮುಕ್ತಿ ಮಂದಿರ ಕೋಟಿ ಎಲ್ಲಾ ಲಿಂಗ ಮುಕ್ತಿ ಅಂದ ಪದ್ಯ ನೀವು ಇವತ್ತ ಕೇಳಿದ್ರಿ ಎಂತ ಪುಣ್ಯವಂತರು ಎಂತ ಒಂದು ಇವತ್ತ ಆ ಮಹಾತ್ಮರವನ್ನ ಕಿವಿ ಒಳಗ ನಿಮ್ಮದು ಬಿದ್ದಾದಂದ್ರ ನಿಮ್ಮಲ್ಲಿ ಮನಿ ಒಳಗಿದ್ದಂತ ಸಂಕಷ್ಟ ನಿಮ್ ಮನಿ ಒಳಗಿದ್ದಂತ ಕಾಡಾಟ ಮನುಷ್ಯನ ಒಳಗೆ ಏನು ಬೇಡ್ಕೊಂಡು ಬಂದಿರಿ ಅಂದ್ರ ಅದ ಅಂಶದ ಮುತ್ಯನ ಶಕ್ತಿ ಎಲ್ಲಾ ಲಿಂಗ ಮುತ್ಯನ ಶಕ್ತಿ ಸಿದ್ಧಲಿಂಗ ಮುತ್ಯನ ಶಕ್ತಿ ಸದ್ಗುರು ಮಧುಗೊಂಡೇಶ್ವರ ಮುತ್ಯನ ಶಕ್ತಿ ಅಂತ ಪದ್ಯ ನೀವು ಕೇಳಿರಿ ಅಂದ್ರ ನಿಮ್ಮ ಪ್ರಪಂಚದ ಒಳಗ ಏಷಿ ಮಾಡ್ಲತ್ತಿರ ಆ ಪರಮಾತ್ಮನಲ್ಲಿ ಬೇಡ್ಕೊಂಡು ಯಾಕಂತ ಕೇಳಿದ್ರೆ ಎಲ್ಲಾ ಸಿಕ್ಕಿತ್ತು ಕರೆ ಗುರು ಸೇವೆ ಸಿಗೋದು ದುರ್ಲಭ ಅಂತ ಹೇಳ್ತಿರು ಯಾಕಂತ ಕೇಳಿದ್ರೆ ಮಧುಗೊಂಡೇಶ್ವರ ಮುತ್ಯ ಅವ್ರು ಹೇಳ್ತಿದ್ರು ಏನು ಅಪ್ಪ ನಿಮ್ ಕೈಪಲ್ಲಿ ಸಿಗಂಗಿಲ್ಲ ಎಲ್ಲಿ ದಾನಾಬ್ ಸೌಕರ್ಗ ಕ್ವಾಟಾಳ್ ಸೌಕರ್ ಕಳ್ಸಲಕ್ ನೀವು ಅಲ್ಲಿದ್ ತರ್ತೀರಿ ಎಲ್ಲ ಹೋಗಿ ಮಧುಮಾಮಿಗಿ ಹಂಗಲ್ಲೋ ಹುಚ್ಚ ಅಂದ್ರ ಅವ್ರು ಏನು ಯಾಕಂತ ಕೇಳಿದ್ರ ಮನುಷ್ಯಾಗ ಒಂದೊಂದ್ ತರ ಜಡ್ಗಳು ಬರ್ತಾವ ಊಟ ಮಾಡ್ತಂದ್ರ ಮೈಗಳತನ ಬರ್ತದ ಅತಿ ಸುಖ ಬತ್ತಂದ್ರ ಮಕ್ಕೋಬೇಕ ಅನಿಸ್ತದ ಅತಿ ದೇವ್ರ ಕೊಟ್ಟಂದ್ರ ಎಲ್ಲಿ ಅನ್ನೋದು ಗೊತ್ತಿಲ್ಲ ಆಗ್ತದ ಅದಕ್ಕ ನಾ ಹಾಡಿಕೆ ಮಾಡೋ ತಕ್ಕ ನನ್ನ ರಥ ಅದು ಪಾಂಡವ್ರಿಗೆ ಕೈವಶ ಆಗೋದಂತ ಧರ್ಮರ ರಥ ಈ ಕಲಿಯುಗದಾಗಿದ್ದು ಪಂಚ ಪಾಂಡವ್ರ ರಥಾನೇ ಅದ ನಂದು ನಾ ಹಾಡಿಕೆ ಮಾಡು ಕೈಯನ್ನ ತಾಳಿಡುತ್ತಕ ರಥ ಹೋಗಿ ಬರುತ್ತಕ ಅದನ್ನ ಸೇವೆ ಮಾಡ್ಬೇಕಾಗ್ತದ ದಾನಪ್ ಸೌಕರ ಕ್ವಾಟ ಸೌಕರ ಸಿದ್ದಾಪ್ ಮಹಾರಾಜರು ಬಿಳಿನಪ್ಪ ಮಹಾರಾಜರು ಇದ್ದಂಗ ಅಂತ ಹೇಳ್ತಿರೋ ಯಾಕಂತ ಕೇಳಿದ್ರೆ ಅಲ್ಲಿ ದಾನಪ್ ಸೌಕರನವರು
ನಾಳಿಗ ಅಮಾವಾಸ್ಯೆ ಅದನ್ನ ಇವತ್ತಿಗೆ ಅವ್ರಿಗೆ ಧ್ಯಾನ ಬರ್ತಿತ್ತು. ಹಾ. ಮಹಾರಾಜ ರಥ ಕಳಿಸ್ತಾರೆ. ನಾವು ಇವತ್ತಿಗೆ ಅಲ್ಲಿ ಬದನೆಕಾಯಿ, ಟಮಾಟಿ, ಕೈಪಲ್ಯ ಎಲ್ಲಾ ಗೋಳೆ ಮಾಡ್ಕೊಂಡು ಬಂದಂತ 4 ಹುಡುಗರಿಗೆ ಕೈ ತೊಳಸಿ ಊಟ ಮಾಡಿಸ್ಕೊಂಡು ಆ ಕೈಪಲ್ಯವನ್ನು ತಂದು ಅಜ್ಜವ್ರ ಹಾಡಿಕೆ ಆಯ್ತು ಅಂದ್ರ ಎಲ್ಲ ಹೆಣ್ಣು ಮಕ್ಕಳು ಪ್ರಸಾದಕ್ಕ ಅದು ಹೋಳ್ತಿದಾರು. ಎಲ್ಲ ಕೋತಂಬರಿ, ಸೌಂದಿಕಾಯಿ ಏನೇ ಎಲ್ಲ ಬಾಜಿ ಏನದಂತ ಕೇಳಿದ್ರ ಮನುಷ್ಯನಲ್ಲಿ ಒಂದು ಎಚ್ಚರ ಇರಬೇಕು. ನೋಡ್ರಿ, ಅಮಾಸಿ ಮಾಡಿಟ್ಟಾನ, ಹುಣಿಮೆ ಮಾಡಿಟ್ಟಾನ. ಯಾಕೆ ಮಾಡಿಟ್ಟಾನ ಇವು ಹುಣಿಮೆ ಅಮಾಸಿ? ಇವೆಲ್ಲ ಸಾವುಕಾರ ಮಾತಾಡ್ತಿರ್ತಾರ. ಯಾಕಂದ್ರ ಗೌಡ್ರು ನಮ್ ಇಟ್ಟಲ್ ಬಿ ಕುಡುಮ ಇಟ್ಟಲ್ಲ ನಾಳೆಗೆ ಅಮಾಸಿ ಒಪ್ಪ ಹೋಗ್ಬೇಕಾಗ್ಯದತ್ತ. ಯಾಕಂತ ಕೇಳಿದ್ರ ಅಮಾಸಿ ನಿಮಿತ್ತಿಗೆ ಯಾಕಂದ್ರೆ ನನ್ನ ಕಲಾಗ ಭಕ್ತಾರ ನನ್ನ ಕಲಾ ಬರ್ತಾರ ಅಂತ ಅಂಶದ ಮುತ್ತ ತಿಳ್ಕೊತಿರ್ತಾನ. ಅಂತ ಇವತ್ತಿಗೆ ಯಾವಾದು ಅಮಾಸಿ ಅಂತ ಕೇಳಿದ್ರ ಯಾವಾದ್ರಿ ಮಾಸ್ತರ? ಮನ್ಯಂತಿರ ಅಮಾಸಿದು. ಮನೈತ್ರ ಅಮಾಸಿ ಒಂದು ಸಲುವಾಗಿ ಅಂತ ಈ ಕೈಲಾಸದಿಂದ ಬಂದಂತ ರಥ ಧರ್ಮರಿಗೆ ಆ ಕೈವಶ ಆದ ಬಳಿಕ ಸದ್ಗುರು ಮದಗೊಂಡೇಶ್ವರಪ್ಪ ಕೈವಶ ಆಗುವಂತ ರಥ ಅದಕ್ಕೆ ಹೇಳಿದ್ರು ಅವರು ಏನು ಇವೆಲ್ಲ ಅವೆಲ್ಲ ಯಾನ್ ಮಠದಾಗ ಆ ಭಾಂಡ, ಈ ಭಾಂಡ, ಆ ಬಗೋಣಿ, ಈ ಬಗೋಣಿ, ಆ ಚರ್ಗಿ, ಈ ನೀರಿನ ಟಾಕಿ, ಇವೆಲ್ಲ ಹಾಲು ಏನವಲ್ಲ ಇದೆಲ್ಲ ನಿಮ್ಮದು. ಇದ್ರ ಮ್ಯಾಲ ಲಕ್ಷ ಕೊಟ್ರಿ ಅಂದ್ರ ಇದು ಮಠ ಆಗಿ ಉಳಿತದ. ಮಠ ಆಗಿರ್ತದ. ನೀವು ಯಾರು ಲಕ್ಷ ಕೊಡ್ಲಿಲ್ಲ ಅಂದ್ರೆ ಘಟ ಆಗಿಬಿಡ್ತ. ಮಠ ಉಳಿದು ಅದಕ್ಕೆ ಪ್ರತಿಯೊಬ್ಬರ ಲಕ್ಷದೇ ಗುಡಿ. ಪ್ರತಿಯೊಬ್ಬರದು ಆ ಮುತ್ಯಾಂದ ನಿಮ್ಮ ಮ್ಯಾಲ ಆಶೀರ್ವಾದ ಬೀಳಬೇಕಂದ್ರೆ ನಾವು ಏನು ಮಾಡ್ಬೇಕು ಅಂತ ಕೇಳಿದ್ರೆ ತುಕಾರಾಮ್ ಮಹಾರಾಜರ ಒಂದು ಮಾತು ಹೇಳ್ತಾರೆ. ಏನು? ದೇವಾ ತುಜಾ ದ್ವಾರಿ. ದೇವಾ ತುಜಾ ದ್ವಾರಿ ಉಭಚನ ಬಾರಿ ದೇನೇ ಮುಕ್ತಿಚಾರಿ ಸಾಧ್ಲಿ ಅಂತ ಹೇಳ್ತಾನ. ಯಪ್ಪ 1000 ವರ್ಷ ನಾ ಮನ್ಯಾಗ ಬೇಕಾದ ಸೇವೆ ಮಾಡತ್ ಎಲ್ಲಿ ಬೇಕಾದಲ್ಲಿ ನಿಂತ್ರದ ಮುಕ್ತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಸೇವೆದಾಗ ಬಂದು ನಿನ್ನ ದ್ವಾರ ಬಾಗಲ ಮುಂದೆ ನಿಂತು ನಿನ್ನ ಏಕಾಗ್ರ ಆಗಿ ನಿನ್ನ ಮೂರ್ತಿ ನೋಡಿದ್ರೆ ನನಗೆ 4 ಮುಕ್ತಿ ಸಾಧನ ಆಗ್ತವ ಅಂತ ತಿಳ್ಕೊಂಡು ಅದಕ್ಕೆ ಎಲ್ಲಿ ಸುಖ ಸಿಗ್ತದ ಅಂದ್ರೆ ಸತ್ಯ ಸಂಘದಲ್ಲಿ ಸುಖ ಸಿಗ್ತದೆ. ಅಂತ ಸತ್ಯ ನೋಡ್ರಿ, ವಿಚಾರ ಮಾಡ್ರಿ. ನಾವು ಎಂದೋ ಒಂದು 10 ವರ್ಷಕ್ಕೆ 20 ವರ್ಷಕ್ಕೆ ಮಗ ದೊಡ್ಡವಾಗಿರ್ತಾನೆ. 21-22 ವರ್ಷ ಆಗೈತಿ, ಮಗನ ಲಗ್ನ ಮಾಡ್ಬೇಕಾಗ್ಯದ ಅಂತ ಹೇಳ್ತಾರ. 18-20 ವರ್ಷಕ್ಕೆ ಮಗಳ ಲಗ್ನ ಮಾಡ್ಬೇಕಾಗ್ಯದ. ಒಂದು ಲಗ್ನ ಮಾಡ್ಬೇಕಂದ್ರೆ 4-5 ಲಕ್ಷದ ಸಾಲ ಮಾಡ್ಕೋತ್ರಿ. ಅಪ್ಪನ ಅಮೋಘಿಸಿದ ಮುತ್ತೆ ಒಂದು ವರ್ಷಿಗೆ ಚಟ್ಟಿ ಜಾತ್ರೆ ಆಗಿರ್ತದೆ. ದರ್ ಅಮಾಶ್ ಅಂತೂ ಜಾತ್ರೆನೇ ಇರ್ತದಲ್ಲ, ಇನ್ನ ಅಂತೂ ಜಾತ್ರೆನೇ ಇರ್ತದೆ. ನನ್ನ ಅಪ್ಪಗೆ ಎಟ್ಟ ಆತಿರ್ಬೇಕು ಹೇಳ್ರಿ. ಇದೇ ಒಂದು ನೀವು ಮದುವೆ ಮುಂದೆ ಎಂದೋ ಒಂದು ವರ್ಷ ನೀವು ಒಮ್ಮೆ ಲಗ್ನ ಮಾಡ್ಬೇಕಂದ್ರೆ ಎಷ್ಟೋ ಸಾಲ ಆಗ್ತದೆ. ಇಟ್ಟು ಚಂದ ಉಳಿಯಲ್ಲ, ಇಟ್ಟು ಮಜಾ ಅನ್ಸಲ್ಲ. ಇದು ಎಲ್ಲರೂ ಕೂಡಿ ಇದು ಹ್ಯಾಂಗಿರ್ತದಪ್ಪ ಅಂತ ಕೇಳಿದ್ರ ಇದರಲ್ಲಿ ಏನು ಶಕ್ತಿ ಇರ್ತದಂದ್ರ ನಂದು ಇರುವುದಿಲ್ಲ. ಇದೆಲ್ಲ ಪರಮಾತ್ಮ ನೀ ಕೊಟ್ಟುದು ನಿನ್ನ ಭಕ್ತರು ಬಂದು ಪ್ರಸಾದ ಮಾಡ್ತಾರ. ಇದು ನಿಂದು ಅಂತ ಏನಿರ್ತದಲ್ಲ, ಇದು ಕೂಡಲವೇ ಕೂಡಲ ಸಂಗಮ. ಅದಕ್ಕೆಲ್ಲ ಕೂಡದ ಬಳಕೆ ಸಂಗಮ ಕೂಡ್ತದ, ಪರಮಾತ್ಮನ ದರ್ಶನ ಆಗುತ್ತದೆ. ಅದಕ್ಕೆ ಇವನ ಆಶೀರ್ವಾದ, ಇವನ ಶಕ್ತಿ ಬಹಳ ದೊಡ್ಡದ ತಿಳ್ಕೊಂಡು ಅದಕ್ಕ ನಾ ಎಂದೂ ಮಾಡಿಲ್ಲ ಗುರುವಿನ ಪೂಜಾ, ಎಲ್ಲ ನಾ ವರುವಾದು ಹದರಿಯ ಖಾಜ. ಎಂದೆಂದು ಪೂಜೆ ದಿನ ಎದ್ದು ಮನೆ ಮಾಡೋ ಪೂಜೆ ಅಲ್ಲ. ಈ ಒಳಗಿನ ಘರ್ಮಿ ಘರದಿಕ ಅಂತ ಹೇಳಿದ್ರು ಸದ್ಗುರು ಮದಗೊಂಡೇಶ್ವರಪ್ಪ ಅವರು. ಈ ಮನಿ ಒಳಗಿನ ಮಡಿ ಆತ್ಮದ ಒಳಗಿನ ಏನು ಶುದ್ಧೀಕರಣ ಮಾಡೋ ಕಲ ಆ ಪೂಜೆ ಮಾಡ್ತಿದ್ದೆ ಎಲ್ಲಪ್ಪ ಮುತ್ಯ. ಅವಾಗ ಅಂತಃಕರಣ ಶುದ್ಧ ಆದ ಬಳಕ ಸಿದ್ಧಲಿಂಗ ಮುತ್ಯ ಅಂದ, ಎಲ್ಲಪ್ಪ ಇವತ್ತು ನಿನಗೆ ಆಶೀರ್ವಾದ ಕೊಡ್ತೀನಿ ಅಂದ ಬಳಕ ಕೈ ಹಸ್ತಿಟ್ಟ. 7 ದಿನ ನೀವು ವಸ್ತಿ ಮಾಡಬೇಡ, 7ನೇ ದಿನಕ್ಕೆ ಎಲ್ಲಿ ವಸ್ತಿ ಆಗ್ತದ ಅಲ್ಲಿ ಮುಕ್ತಿ ಮಂದಿರ ಆಗ್ತದೆ ಆಶೀರ್ವಾದ ಕೊಟ್ಟ. ಅಂತ ಪದ್ಯ ಸದ್ಗುರು ಮದಗೊಂಡೇಶ್ವರ ಮಹಾರಾಜರು ಒಂದು ಮಾತನ್ನು ಯಾಕಂತ ಕೇಳಿದ್ರ ಇನ್ನೊಬ್ರು ಕವಿಗಾರ ಹೇಳಿದ್ರು. ಏನು ಕವಿಗಾರ ಹೇಳಿದ್ರು, ಎಷ್ಟು ಚಂದ ಕವಿ ಹೇಳಿದ್ರು ಅಂತ ಕೇಳಿದ್ರ, ಅವಾಗ ಕೂಡಲ ಸಂಗಮದಾಗ ಬಸವಣ್ಣವರು ಒಂದು ವಚನ ಬರೀತಾರ. ಏನತ್ತ? ಎಳೆ ನಿನ್ನ ದಾನ, ಬೆಳೆ ನಿನ್ನ ದಾನ, ಬೀಸುವ ಸೂಸುವ ಗಾಳಿಯ ನಿನ್ನ ದಾನ, ಎತ್ತು ನಿನ್ನ ದಾನ, ಬಿತ್ತು ನಿನ್ನ ದಾನ, ನಿನ್ನನ ಅಣ್ಣನ ಉಂಡು ಅನ್ಯರ್ನೋಗತಿ ಕುನ್ನಿ ಶ್ರೀರಾಮನಾಥ ಅತಿ ವಚನಗಳಾದವು. ಸದ್ಗುರು ಮದಗೊಂಡ ಮಹಾರಾಜರು ಮಾಡುವ ಪದಗಳು ಏನದು? ಇವು ಪದ್ಯ. ಅದು ನೋಡ್ರಿ ಎಂತ ಪದ್ಯ, ಎಂತ ಚಂದ ಪದ್ಯ, ತಿಳಿಯೋಂಗ, ಎಂತ ತಿಳಿಯೋಂಗ. ಅದಕ್ಕ ಎಂತಿಂತ ಪದಗಳು, ಎಂತಿಂತ ಪದ್ಯಗಳು. ಒಂದೇ ಒಂದು ಪದ ಒಂದೇ ಒಂದು ಚುಟ್ಟಿಗೆ ಅಂದ್ರು ಒಬ್ಬ ಅಂತ ಕೇಳಿದ್ರೆ, ಇಲ್ಲೇ ರಾಜೂರದಾಗ ನಮ್ಮ ರಾಧಾಕೃಷ್ಣನ ತಾಯಿದವ್ರು ತಿರ್ಕೊಂಡ್ರು. ಎಂತ ಪದ್ಯ ಅಂತ ಕೇಳಿದ್ರ,
ಅಂಗಿ ನಾ ಅವ ಎಷ್ಟು ಚಂದ ಹಾ ಗುರುವೇ ಬಂದು ನಾ ನಿನ್ನ ತನ ದೂರೈತೋ ಬಡತಾನ ಏ ಅಮ್ಮಗೆ ಬಂದು ನಾ ನಿನ್ನ ತನ ದೂರೈತೋ ಬಡತಾನ ನಿನ್ನ ದಯಾ ಇರಲಿ ಕಡಿಯತಾನ ಅಮ್ಮೋಗಿ ಈ ಮನ್ಯಾಗ ಸಾಕಷ್ಟು ಸಿರಿತನ ಕೊಟ್ಟಿರಿ ನನಗ ವಿದ್ಯಾದಹನ ಈ ಮನ್ಯಾಗ ಸಾಕಟ್ಟು ಸಿರಿತನ ಕೊಟ್ಟಿರಿ ನನಗ ವಿದ್ಯಾದಹನ ಇಷ್ಟಂದ್ರು ಭಜನಾದವ್ರ ಪದ ಅಂದ್ರು ಹಾ 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 ಅದಕ್ಕೆ ಯಾಕಂತ ಕೇಳಿದ್ರೆ ನೋಡ್ರಿ ಮುತ್ತಿನ ಬೆಲೆ ಮುತ್ತಗಾರಗೆ ಗೊತ್ತಾಗ್ತದ ಹೌದು ವ್ಯಾಪಾರ ಮಾಡೋ ಲೈನ್ಗೆ ವ್ಯಾಪಾರಿಗೆ ಗೊತ್ತಾಗ್ತದ ಮಹಾತ್ಮರ ವಿಷಯಗಳು ಮಹಾತ್ಮರಿಗೆ ಗೊತ್ತಾಗ್ತದ ಇದು ಹಿರಿ ಹೆಂಡತಿ ವಿಷಯ ಗಂಡಗೆ ಗೊತ್ತಾಗ್ತದ ಗಂಡನ ವಿಷಯ ಹೆಂಡತಿಗೆ ಗೊತ್ತಾಗ್ತದ ಕಲಾಕಾರ ವಿಷಯ ಕಲಾಕಾರಿಗೆ ಗೊತ್ತಾಗ್ತದ ಹೌದು ಅವ್ರ ಪಾಳಿ ಬರನ ಇವರು ಕೂತಿದ್ರು ಅಲ್ಲಿ ನಮ್ಮ ತದ್ದೆವಡೆ ಮಾಂತಯ್ಯ ಮುತ್ತಿ ಅವರು ಪದ ಹಾಡ್ತಿದ್ರು ಹಾ ಹಾ ಇದೊಂದು ಪದ್ಯ ಅಂದ ಬಳಕ ಅಪ್ಪಾರಿಗೆ ನೆನೆಸ್ಲಗತ್ತ ಜನ ಹೌದು ಸದ್ಗುರು ಮದಗೊಂಡ ಮುತ್ತಿಯವರು ಮಾಡುವ ಪದ್ಯ ಅಲ್ಲವ ವೇದಗಳತ್ತಿರು ವೇದಗಳು ಹಾ ವೇದ ಹಾ ಹಾ ಯಾಕಂತ ಕೇಳಿದ್ರು ಅವರು ಒಂದು ತಾಯಿ ತಂದಿದ್ದೇ ಹುಟ್ಟ್ಯಾರ ಹೌದು ಅವರು ತಾಯಿ ತಂದಿದ್ದೇ ಬೆಳೆದಾರ ಜನ್ಮೆತ್ತಾರಪ್ಪ ಯಾಕಂತ ಕೇಳಿದ್ರ ಸಂಘಕರು ಶರಾಪತಿಕಿ ಹಾ ಬರ್ತ ಜಾಯಗ ಸಂಘ ನ ಕರೋ ಚಿಲ್ಲರ್ಕಿ ಫಲ ಚೋಡ್ಕಾಯ ಪತ್ತರ ಅಂತ ಹೇಳ್ತಾರೆ ಹೌದು ಅವ್ರು ಏನ್ ಮಾಡಿದ್ರು ಅಂದ್ರೆ ಈ ಕಡೆ ಸತ್ಯಸಂಗದ ಕಡೆ ಒಲಮ ಕೊಟ್ಟರು ಹೌದು ಈ ಶರೀರಕ್ಕೆ ಸತ್ಯಸಂಗದಲ್ಲಿ ದುಡಿಸಿದ್ರು ಹಾ ಈ ಶರೀರಕ್ಕೆ ಪಾರಮಾರ್ಥ ಸೇವೆದಲ್ಲಿ ಇಟ್ಟ ಬಳಕ ಅವ್ರ ಹೆಸರು ಬರ್ತದೆ ಹಾ ಹಾ ಅಂತ ಪದ್ಯವನ್ನು ಸಾವಿರಾರು ಗಟ್ಟಲೆ ಪದ್ಯಗಳು ಹೌದು ಏನ್ ಪದ ಕಟ್ತಾರ ಏನ್ ಆಡ್ತಾರ ನಾವು ಅವಾಗ ವಿಚಾರ ಮಾಡ್ತಿದ್ದೇವೆ ಕರೆ ಅದು ಈಗ ನಮಗೆ ತಿಳಿಲಿಗತ್ತದ ಹೌದು ಪ್ರತಿ ಒಂದು ವಿಷಯಗಳು ಪ್ರತಿ ಒಂದು ಮಾತ ಆ ಕಾನ ಮಾತ್ರ ಅದ್ರೊಳಗೆ ಕರೆಕ್ಟ್ ಇತ್ತಂದ್ರೆ ಆ ಪದ್ಯ ತಯಾರಾಗ್ತಿತ್ತು ಹೌದು ಹೌದಪ್ಪ ಎಂತಿಂತ ಪದ ಎಂತಿಂತ ಯಾವಾರ ಹಾ ಹಾ ಎಂತಿಂತ ಅವ್ರದು ನೋಡ್ರಿ ಅದು ಯಾಕಂತ ಕೇಳಿದ್ರೆ ಬಹಳ ದೊಡ್ಡದದ ಅದಕ್ಕ ಹೌದು. ಆ ಸಿದ್ಧಟಿಗೆ ಬಹಳ ದೊಡ್ಡದದ ಅಂತ ಯುಜು ಮಾಸ್ತರ ಸಣ್ಣ ಮಗವನ್ನ ಅನಿಸಿಕೊಂಡು ಹೌದಪ್ಪ. ಪ್ರಪಂಚದ ಒಂದು ಬದಿ ಇಟ್ಟುಕೊಂಡು ದರಮಾಸಿ ಈ ನನ್ನಪ್ಪ ಕಲಿಸುವಂತ ವಿದ್ಯಾ 4 ಮಕ್ಕಳಿಗೆ ಕಲ ಹೇಳಕ ನಾ ಬರ್ಬೇಕಂತ ಸಂತ ಗಾಡಿಯವನ್ನ ತಗೊಂಡು ಹೌದಪ್ಪ. ನಾವೇನು ₹1 ಕೊಟ್ಟಿಲ್ಲ ₹1 ತಗೊಂಡಿಲ್ಲ ಅವನೇ ಕೊಡ್ತಾನ ಅವನೇ ತೋತಾನ ಮುತ್ತಾನೆ. ಅಂತ ರಥದಾಗ ಇವತ್ತಿ ಕೂತು ಬರುವಂತ ಶಕ್ತಿ ಯಾರ್ದಾರ ಇದ್ರ ಅದು ಯಾರ್ದು? ಸದ್ಗುರು ಮದಗೊಂಡು ಮುತ್ತಿಯೊಂದು ಶಿಲಿಸಿದ್ದ ಶಾವ್ರ ಸಿದ್ಧ ಅಮೋಘ. ಕೊಂತ ದೇವಿನ ಆಶೀರ್ವಾದ ಈ ಸತ್ಯ ಸಂಘದ ಮ್ಯಾಗ ಇರ್ಲಿ ತಿಳ್ಕೊಂಡು ಹಾ, ಹಾ. ಇನ್ನೂ ಒಂದು ಪದ್ಯ ತರ ನಾವು ನೀವು ಕೂಡ ಶಾಂತವಾಗಿ ಕೇಳಬೇಕಂತ ದೈವಿಕ ನಮಸ್ಕಾರ. ಹೌದು